ಮೇಡಮ್ ಅದೇ ಅವಾಗಲಿಂದ ಹೀರೋಗಳ ಬಗ್ಗೆ ಸ್ಟಾರ್ಗಳ ಬಗ್ಗೆ ಮಾತಾಡ್ತಾ ಇದ್ರೆ ಅಪ್ಪು ಸರ್ ಅಂದರೆ ನನ್ನ ಆಫೀಸಲ್ಲಿ ಫೋಟೋ ಆಗಿ ಇಟ್ಕೊಂಡಿದ್ದೀನಿ, ಅವ್ರನ್ನ ದೇವ್ರ ಥರ ನೋಡ್ತೀನಿ. ನನ್ನ ಪಕ್ಕ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಫ್ಯಾನು. ಬಟ್ ಅಪ್ಪು ಸರ್ನ ನಾನು ಒಂಥರ ಲಿಟ್ರಲಿ ದೇವ್ರ ಥರ ನೋಡ್ತೀನಿ. ಯಾಕಂದರೆ ಅವ್ರು ಮಾಡಿರೋ ಒಳ್ಳೆ ಮೇಡಮ್ ಸಾಕಷ್ಟು ಜನ ನಮ್ಮ ಇಂಡಸ್ಟ್ರಿಯವರೇ ಬಂದು ಹೇಳಿದ್ದಾರೆ, ನನ್ನ ಹತ್ರ ದುಡ್ಡೇ ತಗೊಳ್ದಿರ ಆಡಿದ್ದಾರೆ. ನನಗೆ ಗೊತ್ತಿರೋರಿಗೆ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರು ಆ್ಯಕ್ಚುಲಿ ದೇವ್ರೆ ಮೇಡಮ್. ಇನ್ನು ಯಶ್ ಅವರ ಅಭಿಮಾನಿ ಅಂತ ಹೇಳಿದ್ರಿ, ಯಶ್ ಅವ್ರಿಗನ ಕಾಲ್ ಮಾಡಿ ಮಾತಾಡಿಸುವಂತಹ ಪ್ರಯತ್ನ ಏನಾದ್ರು ಮಾಡಿದ್ರೆ ಈ ತರ ಸಿನಿಮಾ ಮಾಡ್ತಿದೀವಿ? ಬಿಕಾಸ್ ರೀಸೆಂಟ್ ಆಗಿ ಒಂದು ಸಿನಿಮಾ ಬಂತು ಸರ್, ಅಮೃತಾಂಜನ್ ಅಂತ ಹೇಳ್ಬಿಟ್ಟು. ಆ ಸಿನಿಮಾದ ಒಂದು ಪೋಸ್ಟರ್ ಅನ್ನ ಅವರು ಸ್ಟೇಟಸ್ ಅಲ್ಲಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕೊಂಡಿದ್ರು. ಸೊ ಅವರು ಕೂಡ ಹೊಸಬರಿಗೆ ಇವಾಗ ಸಪೋರ್ಟ್ ಮಾಡೋದಕ್ಕೆ ನಿಲ್ತಾ ಇದ್ದಾರೆ. ಸೊ ಆ ಪ್ರಯತ್ನ ಏನಾದ್ರು ಮಾಡಿದ್ರೆ? ಬಿಕಾಸ್ ಫ್ಯಾನ್ ಅಂತ ಹೇಳಿದ್ರಲ್ಲ ಹಾಗೆ. ಮೇಡಮ್ ಮೀಟ್ ಆಗಿದ್ದೀನಿ ಒಂದ್ಸರಿ ಆಸ್ ಅ ಫ್ಯಾನ್ ಅಷ್ಟೇ. ಬಟ್ ನನಗೇನು ಆಸೆ ಅಂದರೆ ಒಂದಿನ ದೊಡ್ಡದಾಗಿ ಅಚೀವ್ ಮಾಡಿ, ಅಣ್ಣ ನಾನು ನಿಮ್ಮ ಫ್ಯಾನ್ ಆಗಿ ಒಳ್ಳೆ ಪ್ರಾಡಕ್ಟ್ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿದ್ದೀನಿ, ನೀವು ಹೇಳ್ದಂಗೆ ನಮ್ಮ ಅಪ್ಪ ಅಮ್ಮಗೆ ಹೆಮ್ಮೆ ಪಡೋಂಥ ಕೆಲಸ ನಾನು ಮಾಡಿದ್ದೀನಿ ಅಂತ ಅವ್ರ ಮುಂದೆ ಅವತ್ತು ಹೋಗ್ತೀನಿ. ಸಕ್ಸಸ್ಫುಲ್ ಆದಮೇಲೆ ಅವ್ರ ಹತ್ರ ಹೋಗಿ ಅಲ್ಲಿವರೆಗೂ ಹೋಗಲ್ಲ. ಇನ್ನು ದರ್ಶನ್ ಅವ್ರ ಬಗ್ಗೆ ಕೇಳಲೇಬೇಕು ಸರ್. ಸದ್ಯದ ಪರಿಸ್ಥಿತಿ, ಅವರು ಇದ್ದಿದ್ರೆ ಸಪೋರ್ಟಿವ್ ಆಗಿ ನಿಲ್ತಾ ಇದ್ರು ಎಲ್ರಿಗೂ ಕೂಡ, ಮತ್ತೆ ಹೊಸಬ್ರಿಗೂ ಕೂಡ ಬೆಂತಟ್ಟಿ ಬೆಳೆಸುವಂತಹ ಗುಣ, ಇದೆಲ್ಲದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ನಿಮ್ಮ ಸಿನಿಮಾಗೆ ಎಷ್ಟು ಸಪೋರ್ಟಿವ್ ಆಗಿ ನಿಲ್ತಾ ಇದ್ರು? ಮೇಡಮ್ ಆ್ಯಕ್ಚುಲಿ ಒಂದು ಇನ್ಸಿಡೆಂಟ್ ದರ್ಶನ್ ಸರ್ ಬಗ್ಗೆ ಹೇಳಬೇಕು, ಡಿ ಬಾಸ್ ಬಗ್ಗೆ. ಈಗ ನಾನು ಒಂದು ಸಾಂಗ್ ಲಾನ್ಸ್ಗೆ ತುಂಬ ಜನ ಹತ್ರ ಓಡಾಡಿದೆ, ಯಾರೋ ಸಿಗಲಿಲ್ಲ. ಬಟ್ ನನ್ನ ಫ್ರೆಂಡ್ ಅಭಿ ಅಂತ ಇದ್ದ, ಹೆಮ್ಮೆಯಿಂದ ಹೇಳು ನಾನು ಕನ್ನಡಿಗ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡ್ದ. ನಾನು ಅವನ್ನೆಲ್ಲ ಹೋಗಿ ಜಸ್ಟ್ ದರ್ಶನ್ ಸರ್ ಮನೆ ಮುಂದೆ ಹೋಗಿ ಅಣ್ಣ ಹಿಂಗೆ ರಿಲೀಸ್ ಮಾಡ್ಕೊಡ್ಬೇಕು ಅಂತ ಹಿಂಗೆ ತೋರಿಸಿದ್ರು. ಮಾರನೇ ದಿನ ಬೆಳಗ್ಗೆ ಕರೆಸಿ ಒಬ್ಬ ಸ್ಟಾರ್ ಹೀರೋ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಮಾಡ್ಕೊಡು, ಹೆಮ್ಮೆಯಿಂದ ಹೇಳು ನಾನು ಕನ್ನಡಿಗ ಅಂತ. ಇದೊಂದು ಹೇಳಿದ್ರೆ ಗೊತ್ತಾಗುತ್ತೆ. ಸೊ ಕನ್ನಡ ನಾಡು ನುಡಿ ಅಂತ ಬಂದಾಗ ಮೊದಲನೇ ಸ್ಥಾನದಲ್ಲಿ ನಿಂತಿರ್ತಾರೆ ಡಿ ಬಾಸ್.